ಎಸ್ ಇನ್ನು ಕಳೆದ 4-5 ದಿನಗಳಿಂದ ರಾಜ್ಯದಲ್ಲಿ ಅತಿ ಚರ್ಚೆಗೆ ಗ್ರಾಸವಾಗಿರುವ ವಿಷಯ ಅಂದರೆ ಅದು ಜಾತಿ ಗಣತಿ ಸಮೀಕ್ಷೆ. ಹಾಗಿದ್ರೆ ಇವತ್ತಿನ ಈ ಒಂದು ಪ್ರೈಮ್ ಟೈಮ್ನಲ್ಲಿ ನೋಡೋಣ, ಜಾತಿ ಗಣತಿ ಎಂದರೇನು, ಯಾಕೆ ಇದು ಪ್ರಾರಂಭವಾಯಿತು, ಇದರಿಂದ ಯಾರಿಗೆಲ್ಲ ಲಾಭವಾಯಿತು, ಯಾರಿಗೆ ನಷ್ಟವಾಯಿತು, ಯಾಕೆ ಕೆಲವೊಬ್ಬರು ಇದನ್ನು ವಿರೋಧಿಸುತ್ತಿದ್ದಾರೆ, ಎಲ್ಲವನ್ನ ತಿಳಿಯೋಣ. ಮೊಟ್ಟ ಮೊದಲನೇದು, ಭಾರತ ಜಾತಿಗಳ ದೇಶ. ಒಟ್ಟು ದೇಶದಲ್ಲಿ 4,000 ಜಾತಿಗಳಿವೆ. ಇನ್ನು ಕರ್ನಾಟಕದಲ್ಲಿ 1,800 ಜಾತಿಗಳಿವೆ. ಜಾತಿಯು ಮನುಷ್ಯನ ಏಳಿಗೆ ಮತ್ತು ಅವನತಿಗೂ ಕೂಡ ಕಾರಣ ಆಗುತ್ತೆ. ಅವನು ಮುಂದೆ ಹೋಗ್ಲಿಕ್ಕೂ ಜಾತಿನೇ ಕಾರಣ, ಹಿಂದುಳಿಲಿಕ್ಕೂ ಕೂಡ ಜಾತಿನೇ ಕಾರಣ. ಜಾತಿಯ ಆಧಾರದ ಮೇಲೆ ಸವಲತ್ತುಗಳನ್ನು, ಅನುದಾನಗಳನ್ನು, ಮೀಸಲಾತಿಯನ್ನು, ಸರ್ಕಾರಿ ಕಾರ್ಯಕ್ರಮಗಳನ್ನು ನೀಡಲಾಗುತ್ತೆ. ನಮ್ಮ ದೇಶದಲ್ಲಿ ಜಾತಿಗಳು ವ್ಯಕ್ತಿ ಆಧಾರಿತವಾಗಿವೆ. ಮುಸ್ಲಿಂ ಮತ್ತು ಕ್ರೈಸ್ತ ಸಮುದಾಯಗಳಲ್ಲಿ ಕೂಡ ಜಾತಿಗಳಿವೆ. ಇಲ್ಲಿ ಧರ್ಮಕ್ಕಿಂತ ಜಾತಿ ಮುಖ್ಯವಾಗಿದೆ ಎಂಬ ವಾದ ಕೂಡ ಇದೆ. ಈ ಕಾರಣದಿಂದ ಜಾತಿವಾರು ಸಮೀಕ್ಷೆಯನ್ನು 1891ರಲ್ಲಿ ಪ್ರಾರಂಭಿಸಲಾಗುತ್ತೆ. 1931ರ ತನಕ ಪ್ರತಿ 10 ವರ್ಷಗಳಿಗೊಮ್ಮೆ ದೇಶದಲ್ಲಿದ್ದಂಥ ಬ್ರಿಟಿಷರು ಜಾತಿವಾರು ಸಮೀಕ್ಷೆಗಳನ್ನು ನಡೆಸ್ತಾ ಇದ್ರು. ನಂತರ ಈ ಸಮೀಕ್ಷೆಯನ್ನು ರದ್ದು ಮಾಡಲಾಯಿತು. ದೇಶ ಸ್ವತಂತ್ರವಾದ ನಂತರ ಜಾತಿವಾರು ಸಮೀಕ್ಷೆಯನ್ನು ನಡೆಸಲಾಗಿಲ್ಲ. ಆದರೆ ದೇಶದ ಸಂವಿಧಾನವು ಪ್ರತಿ 10 ವರ್ಷಗಳಿಗೊಮ್ಮೆ ಜಾತಿ ಸಮೀಕ್ಷೆ ನಡೆಸಬೇಕಂತ ಹೇಳುತ್ತೆ. ಹಾಗಿದ್ರೆ ಯಾಕಾಗಿ ಬೇಕು ಈ ಜಾತಿ ಸಮೀಕ್ಷೆ? ಜಾತಿಗಳ ನಡುವಿನ ಅಸಮಾನತೆಯನ್ನು ಹೋಗಲಾಡಿಸಲು ಜಾತಿವಾರು ಸಮೀಕ್ಷೆ ಮಾಡಬೇಕು. ಕಳೆದ 40 ವರ್ಷಗಳಿಂದ ಮೀಸಲಾತಿ ಇದೆ. ಕ್ಯಾಟಗರಿ 1ರಲ್ಲಿ 97 ಸಮುದಾಯಗಳಿವೆ. ಆದರೆ ಮೀಸಲಾತಿ ಅನುಕೂಲ ಮಾತ್ರ 4 ಸಮುದಾಯಗಳಿಗೆ ಮಾತ್ರ ಸಿಗುತ್ತೆ. ಕ್ಯಾಟಗರಿ 2A ನಲ್ಲಿ 102 ಸಮುದಾಯಗಳಿವೆ. ಇದರಲ್ಲಿ 7 ಸಮುದಾಯಗಳು ಮಾತ್ರ ಅನುಕೂಲವನ್ನು ಪಡೆದುಕೊಳ್ತಾ ಇದೆ. ಇನ್ನು ಎಸ್ ಸಿ ಸಮುದಾಯದಲ್ಲಿ 101 ಸಮುದಾಯಗಳಿವೆ. ಈ ಪೈಕಿ ಕೇವಲ 10 ಸಮುದಾಯಗಳಿಗೆ ಮಾತ್ರ ಅನುಕೂಲ ಸಿಗ್ತಾ ಇದೆ. ಉಳಿದವರಿಗೆ ಯಾಕೆ ಸಿಗ್ತಾ ಇಲ್ಲ? ST ನಲ್ಲಿ 51 ಸಮುದಾಯಗಳಿವೆ. ಆದರೆ 1-2 ಸಮುದಾಯಗಳಿಗೆ ಮಾತ್ರ ಅನುಕೂಲ ಸಿಗ್ತಾ ಇದೆ. ಇದನ್ನು ಸರಿಪಡಿಸಲು ಜಾತಿ ಸಮೀಕ್ಷೆಯ ಅಗತ್ಯವಿದೆ ಅಂತ ಶಾಶ್ವತ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರಾದ CS ದ್ವಾರಕನಾಥ್ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಹಾಗಾದರೆ ಈ ಒಂದು ಜಾತಿ ಸಮೀಕ್ಷೆ ಯಾವಾಗ ನಡೀತು ಅದನ್ನು ಕೂಡ ನೋಡಬೇಕಾಗುತ್ತೆ. 2014ರಲ್ಲಿ ಸಮೀಕ್ಷೆ ನಡೆಸುವಂಥ ನಿಟ್ಟಿನಲ್ಲಿ ನಿವೃತ್ತ ನ್ಯಾಯಮೂರ್ತಿ H ಕಾಂತರಾಜು ನೇತೃತ್ವದಲ್ಲಿ ಅಂದಿನ CM ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಯೋಗವನ್ನು ರಚನೆ ಮಾಡಿತ್ತು. ಜೂನ್ 2027, 2014ರಲ್ಲಿ ಕಾಂತರಾಜು ಅವರನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. H ಕಾಂತರಾಜು ನೇತೃತ್ವದ ಆಯೋಗವು 2015ನೇ ಸಾಲಿನಲ್ಲಿ ರಾಜ್ಯದಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಏಪ್ರಿಲ್ 11, 2015ರಿಂದ ಆರಂಭಿಸಿದರು. ಈ ಸಮೀಕ್ಷೆ ಮೇ 30, 2015ರಂದು ಪೂರ್ಣಗೊಂಡಿತ್ತು. ಹಾಗಿದ್ರೆ ಸಮೀಕ್ಷೆ ಹೆಂಗೆ ನಡೆಯಿತು? 54 ಮಾನದಂಡಗಳನ್ನು ಮುಂದಿಟ್ಟು ಸಮೀಕ್ಷೆಯನ್ನು ನಡೆಸಿದ್ರು. ರಾಜ್ಯದ ಪ್ರತಿಯೊಂದು ಕುಟುಂಬ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಪ್ರಾತಿನಿಧ್ಯ ಮತ್ತು ಔದ್ಯೋಗೀಕರಣದ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಸಮೀಕ್ಷೆಯಲ್ಲಿ ಸಂಗ್ರಹಿಸಿದೆ. 2015ರ ಜನಸಂಖ್ಯೆಯಲ್ಲಿ ಸರ್ವೆ ಮಾಡಲು ಅಂದಾಜು ಒಂದು 6.35 ಕೋಟಿಗೆ ಸರ್ವೆಯನ್ನು ಮಾಡಲು ನಿರ್ಧರಿಸಲಾಗುತ್ತೆ. ಸಮೀಕ್ಷಾ ಕಾರ್ಯಕ್ಕೆ ಒಟ್ಟು 1.60 ಲಕ್ಷ ಅಧಿಕಾರಿಗಳು, ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಕ್ಷೇತ್ರಗಳಿಗೆ ತೆರಳಿ ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆಸಲಾಗಿತ್ತು ಅಂತ ಅಧಿಕಾರಿಗಳು ವರದಿಯಲ್ಲಿ ತಿಳಿಸಿದ್ದಾರೆ. ಆದರೆ ನೈಜವಾಗಿ ಮನೆಗೆ ಬಂದು ಸಮೀಕ್ಷೆ ಮಾಡಿಲ್ಲ ಅಂತ ಅನೇಕರು ಕೂಡ ಇಂದಿಗೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಜಾತಿ ಜನಗಣತಿ ಸಮಿತಿ ವರದಿಗೆ ಎಷ್ಟು ಹಣ ಖರ್ಚಾಯಿತು ಅಂತ ನೋಡೋದಾದ್ರೆ, ಈ ಒಂದು ಕಾಂತರಾಜು ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಾಗಿ ಕೇಂದ್ರ ಸರ್ಕಾರದಿಂದ 7 ಕೋಟಿ ಮತ್ತು ರಾಜ್ಯ ಸರ್ಕಾರದಿಂದ 185.79 ಕೋಟಿ ಸೇರಿದಂತೆ 192.79 ಕೋಟಿ ಬಿಡುಗಡೆ ಮಾಡಲಾಯಿತು. ಹೀಗಿದ್ರೂ ಇದುವರೆಗೆ 165.51 ಕೋಟಿ ರೂಪಾಯಿ ವೆಚ್ಚವಾಗಿದೆ. ಅವಧಿ ಮುಗಿದ ಹಿನ್ನೆಲೆ ಈ ಒಂದು ವರದಿ ಸಲ್ಲಿಸಲಿಕ್ಕಾಗಿಲ್ಲ. 2019ರಲ್ಲಿ ಆಯೋಗದ ಅಧ್ಯಕ್ಷರಾಗಿದ್ದ H ಕಾಂತರಾಜು ಮತ್ತು ಸದಸ್ಯರುಗಳ ಅವಧಿ ಮುಕ್ತಾಯಗೊಂಡಿತ್ತು. ಈ ಹಿನ್ನೆಲೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲು ಆಗಿರಲಿಲ್ಲ. ಬಳಿಕ ಹಿಂದುಳಿದ ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ್ ಹೆಗಡೆ ಇವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸರ್ಕಾರ 23/11/2020ರಂದು ಅವರನ್ನು ನೇಮಕ ಮಾಡಿತು. ಹಾಗಾಗಿ ಆ ವರದಿಯನ್ನು ಕೂಡ ಸಡಿಲಗೊಳಿಸಲಾಯಿತು. ಇನ್ನು ಯಾವ ಜಾತಿಯವರು ಕರ್ನಾಟಕದಲ್ಲಿ ಎಷ್ಟಿದ್ದಾರೆ, ಏನೋ ಅದು ಸೋರಿಕೆ ಆದ ಮಾಹಿತಿಯ ಪ್ರಕಾರವಾಗಿ ನೋಡೋದಾದರೆ
ಪರಿಶಿಷ್ಟ ಜಾತಿಯವರು 1.08 ಕೋಟಿ, ಪರಿಶಿಷ್ಟ ಪಂಗಡ 42 ಲಕ್ಷ, ಮುಸ್ಲಿಮರು 74 ಲಕ್ಷ, ಲಿಂಗಾಯತರು 73 ಲಕ್ಷ, ಒಕ್ಕಲಿಗರು 70 ಲಕ್ಷ, ಕುರುಬರು 45 ಲಕ್ಷ, ಮರಾಠರು 16 ಲಕ್ಷ, ಬ್ರಾಹ್ಮಣರು 15 ಲಕ್ಷ, ವಿಶ್ವಕರ್ಮ 15 ಲಕ್ಷ, ಇಡಿಗ 14 ಲಕ್ಷ, ಬೆಸ್ತ 14.5 ಲಕ್ಷ, ಕ್ರೈಸ್ತ 12 ಲಕ್ಷ, ಗೊಲ್ಲ ಯಾದವ 10.5 ಲಕ್ಷ, ಉಪ್ಪಾರ ಮಡಿವಾಳ ಅರೆ ಅಲೆಮಾರಿ ತಲಾ 7 ಲಕ್ಷ, ಕುಂಬಾರರು ತಿಗಳಲವರು ತಲಾ 5 ಲಕ್ಷ, ಜೈನರು 3 ಲಕ್ಷ ಅಂತ ಆ ಒಂದು ಸೋರಿಕೆಯಾದ ಮಾಹಿತಿ ಪ್ರಕಾರ ಇದೆ. ಇನ್ನು ಪರ ವಿರೋಧ ಚರ್ಚೆ ಏನಂದರೆ ಜಾತಿ ಜನಗಣತಿ ವರದಿ ಪರ ಮತ್ತು ವಿರೋಧ ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯ ಸರ್ಕಾರದಲ್ಲೇ ವರದಿ ಬಗ್ಗೆ ಭಿನ್ನ ಅಭಿಪ್ರಾಯಗಳಿವೆ. ಈ ವರದಿ ಅವೈಜ್ಞಾನಿಕವೆಂಬ ಅಭಿಪ್ರಾಯಗಳನ್ನು ಬಿಜೆಪಿ ನಾಯಕರು ವ್ಯಕ್ತಪಡಿಸುತ್ತಿದ್ದರೆ, ಹಿಂದುಳಿದ ವರ್ಗಗಳಿಗೆ ನ್ಯಾಯ ನೀಡುವ ನಿಟ್ಟಿನಲ್ಲಿ ಈ ವರದಿ ಆದ್ಯತೆ ಎಂಬ ವಾದವನ್ನು ಕಾಂಗ್ರೆಸ್ ನಾಯಕರು ಮಂಡಿಸುತ್ತಿದ್ದಾರೆ. ಮತ್ತು ಕಾಂಗ್ರೆಸ್ನ ಶಾಸಕ ಶಾಮನೂರು ಶಿವಶಂಕರಪ್ಪನವರು ಕೂಡ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಒಕ್ಕಲಿಗ ಸಮುದಾಯದವರು ಕೂಡ ಈಗಾಗಲೇ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಜಾತಿ ಗಣತಿ ಸಮೀಕ್ಷೆಯ ಹಿನ್ನೆಲೆ, ಪರ ವಿರೋಧ, ಯಾರು ಎಷ್ಟು ಜನ ಎಲ್ಲವನ್ನ ತಿಳಿಸಿಕೊಡುವಂತ ಮಾಹಿತಿ. ಆದರೆ ಈಗ ನಾನು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳುತ್ತಿರುವಂತ ಪ್ರಶ್ನೆ ಸಂಖ್ಯೆ 1, ರಾಜ್ಯದ ಸರ್ಕಾರ ಒಂದನ್ನ ಸ್ಪಷ್ಟಪಡಿಸಬೇಕು. ಇದು ಜಾತಿ ಗಣತಿ ಸಮೀಕ್ಷೆವೋ ಅಥವಾ ಧರ್ಮ ಸಮೀಕ್ಷೆವೋ, ಇದು ಒಂದನ್ನು ರಾಜ್ಯ ಸರ್ಕಾರ ಬಹಿರಂಗಪಡಿಸಬೇಕು. ಯಾಕಂದರೆ ಹಿಂದೂ ಸಮಾಜದಲ್ಲಿನ ವಿವಿಧ ಜಾತಿಗಳನ್ನು ಒಡೆದು ತೋರಿಸುವಂತಹ ಪ್ರಯತ್ನವಂತೂ ಸ್ಪಷ್ಟವಾಗಿ ನಡೆದಿದೆ. ಆದರೆ ಮುಸ್ಲಿಂ ಸಮುದಾಯದಲ್ಲಿಯೂ ಕೂಡ ಒಳಪಂಗಡ ಒಳ ಜಾತಿಗಳಿವೆ, ಕ್ರೈಸ್ತ ಧರ್ಮದಲ್ಲಿಯೂ ಕೂಡ ಇದ್ದಾರೆ, ಸಿಖ್ ಧರ್ಮದಲ್ಲಿಯೂ ಕೂಡ ಇದ್ದಾರೆ, ಜೈನ ಧರ್ಮದಲ್ಲಿ ಕೂಡ ಇದ್ದಾರೆ. ಆದರೆ ಅಲ್ಲಿ ಮಾತ್ರ ಅವರು ಕೇವಲ ಧರ್ಮವನ್ನ ತೋರಿಸಿದ್ದಾರೆ ಹೊರತು ಜಾತಿವಾರು ಲೆಕ್ಕಾಚಾರವನ್ನ ತೋರಿಸಿಲ್ಲ. ಒಂದು. ಇನ್ನು ಎರಡನೇ ಪ್ರಶ್ನೆ, ರಾಜ್ಯ ಸರ್ಕಾರಕ್ಕೆ ನನ್ನದು ಎರಡನೇ ಪ್ರಶ್ನೆ ಅದೇನಪ್ಪ ಅಂದ್ರೆ, ಇಂದಿಗೂ ಕೂಡ ರಾಜ್ಯದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರೇ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇದ್ದಾರೆ ಅಂತ ಇವತ್ತಿನ ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಆ ಒಂದು ವರದಿಯಲ್ಲಿ ಕೇವಲ ಲಿಂಗಾಯತರು 70 ಲಕ್ಷ, ಒಕ್ಕಲಿಗರು 73 ಲಕ್ಷ ಅಂತ ತೋರಿಸಲಾಗ್ತಾ ಇದೆ. ಅಂದರೆ ಅರ್ಧದಷ್ಟು ಲಿಂಗಾಯತರು ಕರ್ನಾಟಕವನ್ನು ಬಿಟ್ಟು ಓಡ್ ಹೋದ್ರ, 40% ಒಕ್ಕಲಿಗರು ಏನಾದ್ರು ಕರ್ನಾಟಕ ಬಿಟ್ಟು ಓಡ್ ಹೋದ್ರ? ಯಾವ ಆಧಾರದ ಮೇಲೆ ನೀವು ಈ ವರದಿಯನ್ನ ಹೇಳ್ತಾ ಇದ್ದೀರಿ? ಕರ್ನಾಟಕದಲ್ಲಿ ಇಂದಿಗೂ ಹೇಳ್ತಾ ಇದ್ದೀನಿ, ನಾಳೆನೂ ಇದೇ ಮಾತು ಹೇಳ್ತೀನಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವವರೇ ಒಕ್ಕಲಿಗರು ಮತ್ತು ಲಿಂಗಾಯತರು. ಬೇರೆ ಸಮುದಾಯದವರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಲಿಂಗಾಯತರನ್ನ ಮತ್ತು ಒಕ್ಕಲಿಗರನ್ನ ಡಿವೈಡ್ ಮಾಡಿ ಇವ್ರ ಹತ್ರ ಇರುವಂತ ಅಧಿಕಾರವನ್ನ ಕಸಿದುಕೊಳ್ಬೇಕು ಅನ್ನೋದೇ ಸಿದ್ದರಾಮಯ್ಯ ಅವರ ಪ್ಲಾನ್. ಅವ್ರಿಗೆ ಗೊತ್ತಿದೆ, ಒಕ್ಕಲಿಗರು ಲಿಂಗಾಯತರು ತಮ್ಮ ಜಾತಿ ವಿರೋಧಿ ಕೆಲಸಗಳನ್ನ ಮಾಡಿದ್ರೆ ನನ್ನ ಕೈ ಹಿಡಿಯಲ್ಲ, ಅದಕ್ಕಾಗಿ ಇವ್ರನ್ನ ಒಡೆದು ಬಿಟ್ರೆ ಆರಾಮಾಗಿ ರಾಜಕಾರಣ ಮಾಡ್ಕೊಂಡು ಹೋಗಬಹುದು ಅನ್ನೋದು ಸಿದ್ದರಾಮಯ್ಯನವರ ವಿಚಾರ. ಆದರೆ ಅಷ್ಟು ಸುಲಭವಾಗಿ ಒಕ್ಕಲಿಗರು ಲಿಂಗಾಯತರು ಈ ವರದಿಯನ್ನು ಒಪ್ಕೊಳ್ಳುವಂತ ಯಾವುದೇ ಲಕ್ಷಣಗಳು ಇಲ್ಲ ಸಿದ್ದರಾಮಯ್ಯನವರೇ. ಹಾಗಾಗಿ ಜಾತಿ ಗಣತಿ ಆಗಬೇಕು, ಅದು ಒಳ್ಳೆಯದು, ಸಂವಿಧಾನದ ಪ್ರಕಾರ ಜಾತಿ ಗಣತಿ ಆಗಲೇಬೇಕು. ಆದರೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಮನೆಗೆ ಬಂದು ನನ್ನ ಜಾತಿ ಏನು ಅಂತ ನನಗೆ ಇಲ್ಲಿ ತನಕ ಯಾರು ಕೂಡ ಕೇಳೇ ಇಲ್ಲ. ನಾನು ಈ ಒಂದು ವಿಷಯ ಚರ್ಚೆಗೆ ಬಂದಾಗ ನಮ್ಮ ಮನೆಯಲ್ಲಿ ಕೂಡ ಕಾಲ್ ಮಾಡಿ ಕೇಳಿದ್ದೆ, ನಮ್ಮ ಮನೆಗೆ ಯಾರಾದರೂ ಬಂದ್ರ ಜಾತಿ ಗಣತಿ 1-2 ವರ್ಷದ ಹಿಂದೆ ಮುಂದೆ ಯಾರಾದರೂ ಬಂದ್ರ? ಇಲ್ಲಿ ತನಕ ಯಾರು ಬಂದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾರಾದರೂ ಇದ್ರೆ ಬೀದರ್ ಜಿಲ್ಲೆಯಲ್ಲಿ ಯಾರಾದರೂ ಇದ್ರೆ ನನಗೊಂದ್ಸಲ ಪ್ರೂವ್ ಮಾಡಿಬಿಡಿ, ನನ್ನ ಮನೆಗೆ ಯಾರು ಬಂದು ಯಾರು ವರದಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂತ, ಮತ್ತೆ ನನ್ನ ಜಾತಿ ಯಾವುದು ಅಂತ ಹೇಳಿಬಿಡಿ. ನಾನು ಒಪ್ಕೋತೀನಿ, ಇದು ಜಾತಿ ಗಣತಿ ಸರಿಯಾಗಿದೆ, ಜಾತಿ ಗಣತಿನ ರಾಜ್ಯದ ಜನರು ಒಪ್ಕೋಬಹುದು ಅಂತ ನಾನು ಹೇಳ್ತೀನಿ. ಇಲ್ಲಿ ತನಕ ನನ್ನ ಮನೆಗೆ ಬಂದೆ ಯಾರು ಕೂಡ ನನ್ನ ಜಾತಿ ಯಾವುದು, ನೀವು ಏನು ಮಾಡ್ತೀರಾ, ಯಾವ ಕೆಲಸವನ್ನು ಮಾಡ್ತೀರಾ ಅಂತ ಇಲ್ಲಿ ತನಕ ನನಗೆ ಯಾರಂತೂ ಕೇಳಿಲ್ಲ, ನಮ್ಮ ಮನೆಯವರಿಗೂ ಕೂಡ ಕೇಳಿಲ್ಲ. ನಾನಿದು 100% ಎಲ್ಲಿ ಬೇಕಾದರೂ ಬಂದು ಹೇಳ್ತೀನಿ. ಅಂದಮೇಲೆ ಕೇಳಿಲ್ಲ ಅಂದಮೇಲೆ ನನ್ನ ಜಾತಿಯನ್ನು ನೀವು ಹೆಂಗೆ ಡಿಸೈಡ್ ಮಾಡಿದ್ರಿ? ಒಂದು, ಮತ್ತು ಲಿಂಗಾಯತರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ,
ಮತ್ತು ಒಕ್ಕಲಿಗರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಅಂತ ಯಾವ ಆಧಾರದ ಮೇಲೆ ಹೇಳಿದ್ರಿ? ನನಗೆ ಅದಿಷ್ಟೇ ಮಾಹಿತಿ ಬೇಕು. ನೀವು ಆ ವರದಿ ಬಿಡುಗಡೆ ಮಾಡಿ ಏನು ಮಾಡಿ ನಮಗೆ ಸಂಬಂಧ ಇಲ್ಲ. ಆದರೆ ನನ್ನ ಮನೆಗಂತೂ ಬಂದಿದ್ರೆ ಬಂದಿದ್ದಾರೆ ಅಂತ ನಾನು ಇದೇ ಪ್ರೈಮ್ ಟೈಮ್ನಲ್ಲಿ ಹೇಳ್ತಾ ಇದ್ದೆ. ನೋಡಬೇಕು, ಶಾಮನೂರು ಶಿವಶಂಕರಪ್ಪರವರು ಏನು ಲಿಂಗಾಯತ ಅಖಿಲ ಭಾರತ ವೀರಶೈವ ಮಹಾಸಭಾದ ಪರವಾಗಿ ಕೂಡ ಹೋರಾಟಗಳು ನಡೆಯುವಂಥ ಸಾಧ್ಯತೆ ಇದೆ. ಮತ್ತು ಒಕ್ಕಲಿಗ ಸಮುದಾಯದವರು ಕೂಡ ಹೋರಾಟವನ್ನು ಮಾಡುವಂಥ ಸಾಧ್ಯತೆಗಳಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ವರದಿ, ಜಾತಿ ಗಣತಿ ವರದಿ ಎಲ್ಲಿಗೆ ಹೋಗುತ್ತೆ, ಯಾವ ಮಟ್ಟಕ್ಕೆ ಹೋಗುತ್ತೆ ನೋಡೋಣ.